ಹಬ್ಬಬ್ಬಾ! ಯಾವಾಗಲೂ ತೊಗರಿಬೇಳೆ ಸಾರ ತಿಂದು ಬೋರ್ ಆಗ್ತಿದೆ ರೀ. ನಾಳೆಗೆ ಎಲ್ಲ ಕೆಟ್ಟೋಗ್ಬಿಟ್ಟಿದೆ. ಏನಾದರೂ ಏನಾದರೂ ಸ್ಪೆಷಲಾಗಿ ಸಾಂಬಾರು ಬೇಕು ಅಂತನೋರಿಗೆ ಈ ತೊಗರಿಕಾಳು ಸಾಂಬಾರು. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವೈಷ್ಣವ್ಸ್ ಕುಕಿಂಗ್ ಚಾನಲ್. ನಾನು ನಿಮ್ಮ ವೇದ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ರಾತ್ರಿ ಬಿಸಿ ಬಿಸಿ ಊಟಕ್ಕೆ ಅಥವಾ ಮುದ್ದೆಗೆ, ಅನ್ನಗೆ ಅಥವಾ ಮಧ್ಯಾಹ್ನದ ಊಟಕ್ಕೆ ಯಾವುದಾದ್ರೂ ಪರವಾಗಿಲ್ಲ, ಅದಕ್ಕೊಂದು ರುಚಿಯಾಗಿರೋಂಥ ತೊಗರಿಬೇಳೆ ಸಾಂಬಾರು ತೊಗೊಂಬಂದಿದ್ದೀನಿ. ಸೊ ಮೊದಲಿಗೆ ನಾನಿಲ್ಲಿ ಒಂದು ಸ್ವಲ್ಪ ಚಕ್ಕೆ, ಲವಂಗ, ಮೆಣಸನ್ನು ಚಿಕ್ಕ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಈರುಳ್ಳಿನ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ನಾನು ಇದಕ್ಕೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ಎರಡನ್ನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮತ್ತು ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂತಹ 1-2 ಟೊಮೊಟೊನ ತೊಗೊಂಡು ಒಂದು ಸ್ವಲ್ಪ ತರಿಯಾಗಿ ಹಚ್ಚಿಟ್ಕೊಂಡಿರುವಂತಹ ಕೊಬ್ಬರಿ ಜೊತೆಗೆ ಒಂದು ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದು 2 ಮೆಣಸಿನ್ಕಾಯಿ, ಖಾರಕ್ಕೆ ಒಂದು 2 ಮೆಣಸಿನ್ಕಾಯಿನ ಹಾಕ್ಕೊಂಡು ಇದನ್ನು ನಾನು ಸ್ವಲ್ಪ ನೀರು ಹಾಕ್ಕೊಂಡು ಸಾಫ್ಟಾಗಿ ರುಬ್ಕೊಳ್ತಾ ಇದ್ದೀನಿ. ಮತ್ತು ಒಗ್ಗರಣೆಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಜೊತೆಗೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಂಡು ಚಿಟಪಟ ಆದಮೇಲೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬಾಡಿದೆ ಅಂತ ಆದಮೇಲೆ ನಾನಿಲ್ಲಿ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಈರುಳ್ಳಿ ಜೊತೆಯಲ್ಲೇ ಹಾಕೋದ್ರಿಂದ ಗ್ರೀನ್ ಕಲರ್ ಹಾಗೆ ಇರುತ್ತೆ. ಹಾಗಾಗಿ ನಾನು ಈರುಳ್ಳಿ ಜೊತೆನೇ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಸಾಫ್ಟಾಗಿ ಬಾಡಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಮೊದಲೇ ಹೇಳಿದ್ದೆಲ್ಲ ತೊಗರಿಕಾಯಿ ಸಾಂಬಾರನ್ನೇ ತೊಗರಿಕಾಯಿ ಇರಲೇಬೇಕು. ನಾನು ಇಲ್ಲಿ ಒಂದು ಅರ್ಧ kg ಆಗೋಷ್ಟು ತೊಗರಿಕಾಯಿನ ಚೆನ್ನಾಗಿ ಬಿಡಿಸ್ಕೊಂಡು ಮತ್ತು 2-3 ಸತಿ ತೊಳ್ಕೊಂಡು ನೀಟಾಗಿ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿದ್ದೀರಲ್ಲ ಎಷ್ಟು ಫ್ರೆಶ್ ಆಗಿದೆ ಅಲ್ವಾ ತೊಗರಿಕಾಯಿ. ಸೊ ಇದನ್ನು ನಾನು ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆಗೆ ಹಾಕ್ಕೊತೀನಿ. ಜೊತೆಗೆ ನಾನು ಇಲ್ಲಿ ಸ್ವಲ್ಪ ತರಕಾರಿನ ತೊಗೊಂಡಿದ್ದೀನಿ. ನಾನಿಲ್ಲಿ ಆಲೂಗಡ್ಡೆ ಮತ್ತು ಬದನೆಕಾಯಿನ ತೊಗೊಂಡಿದ್ದೀನಿ. ನಿಮಗೆ ಆಪ್ಷನಲ್ ಬೇಕಿದ್ದರೆ ಹಾಕ್ಕೊಳ್ಳಿ, ನಾನು ಸ್ಕಿಪ್ ಮಾಡ್ಕೊಳ್ಳಿ. ಬಟ್ ವೆಜಿಟೇಬಲ್ಸ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ಆಲೂಗಡ್ಡೆ ಮತ್ತು ಬದನೆಕಾಯಿನ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಈ ಎಣ್ಣೆಯಲ್ಲಿ ಆಲೂಗಡ್ಡೆ, ಬದನೆಕಾಯಿ ಮತ್ತು ತೊಗರಿಕಾಯಿ ಫ್ರೈ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಮತ್ತು ತುಂಬ ಟೇಸ್ಟಾಗಿರುತ್ತೆ ಮತ್ತು ಸಾಫ್ಟಾಗಿ ಕೂಡ ಬೆಂದ್ಕೊಳ್ಳುತ್ತೆ. ಒಂದು ಅರ್ಧಂಬರ್ಧ ನಾವು ಎಣ್ಣೆದಲ್ಲೇ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈಗ ನೋಡ್ತಿದ್ರಲ್ಲ, ನೀಟಾಗಿ ನಾನು ಕಡಿಮೆ ಹುರಿಲಿ ಅಥವಾ ಮಧ್ಯಮದ ಹುರಿಲಿ ನಾವು ಈ ಪ್ರೊಸೀಜರ್ನ ನಾವು ಮಾಡಬೇಕಾಗುತ್ತೆ. ಅದಾದಮೇಲೆ ನಾವಿಲ್ಲಿ ಒಂದು ನೀಟಾಗಿ ಕ್ಲೋಸ್ ಮಾಡಿ 5-10 ನಿಮಿಷ ನೀಟಾಗಿ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ. ಸೊ 5-10 ನಿಮಿಷ ಬೇಯಿಸ್ಕೊಂಡು ನೀಟಾಗಿ ಕಲಿಸ್ಕೊಡ್ತಾ ಇದ್ದೀನಿ. ನೋಡಿ, ಈಗ ನಾನು ತೊಗರಿಕಾಳು ಬೆಂದಿದೆ ಇಲ್ವ ಅಂತ ನೋಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದರಲ್ಲಿ ಅರ್ಧ ಬೆಂದರೆ ಸಾಕು. ನೋಡಿ, ಈ ಥರ ಒಂದು ತೊಗರಿಕಾಳು 2 ಭಾಗ ಆಗಿದ್ರೆ ಸಾಕು. ಸೊ ಅದೆಲ್ಲ ಪಾಕ ಆದಮೇಲೆ ನಾವು ಆಗಲೇ ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಸಾಲೆನ ಇದಕ್ಕೆ ನಾವು ಸೇರಿಸ್ಕೊಂಡು ಅದನ್ನು ನಾವು ಆ ತರಕಾರಿಗಳೊಂದಿಗೆ ಅಂದರೆ ತೊಗರಿಕಾಯಿ ಮತ್ತು ಆಲೂಗಡ್ಡೆ ಮತ್ತು ಬದನೆಕಾಯಿಗಳೊಂದಿಗೆ ನೀಟಾಗಿ ನಾವು ಕಲಿಸ್ಕೊಡ್ಬೇಕಾಗತ್ತೆ. ಆದಷ್ಟು ಮಸಾಲೆ ಹಾಕಬೇಕಾದ್ರೆ ನಾವು ಕಡಿಮೆ ಹುರಿದಲ್ಲಿ ನಾವು ಫ್ರೈ ಮಾಡ್ಕೊಬೇಕು. ಯಾಕಂದರೆ ಮಸಾಲೆ ಹಾಕಿದ ತಕ್ಷಣ ತಳ ಅಂಟೋ ಚಾನ್ಸಸ್ಸು ತುಂಬ ಇರುತ್ತೆ. ಸೊ ಹಾಗಾಗಿ ನಾವು ಈ ಮಸಾಲೆ ರುಬ್ಬಿರೋವಂತಹ ಮಸಾಲೆ ಹಾಕುವಾಗ ಸ್ವಲ್ಪ ಉರಿ ಕಡಿಮೆ ಇಟ್ಟು ನಾವು ಮಸಾಲೆನ ಹಾಕ್ಕೊಬೇಕು. ಜೊತೆಗೆ ನಾವು ಅದಕ್ಕೆ ಬೇಕಾಗಿರೋವಂಥ ಅಷ್ಟು ಸ್ವಲ್ಪ ನೀರನ್ನು ಹಾಕ್ಕೊತಾ ಇದ್ದೀನಿ. ಅಂದರೆ ಸಾಂಬಾರು ಮಾಡೋದ್ರಿಂದ ನಮಗೆ ನೀರು ಅತ್ಯವಶ್ಯಕತೆ ಬೇಕಾಗಿರುತ್ತೆ. ಸೊ ನಮಗೆ ಸಾಂಬಾರು ಎಷ್ಟು ಹದವಾಗಿ ಬೇಕು ಅಥವಾ ಮಂದ ಬೇಕು ಅಥವಾ ತೆಳು ಬೇಕು ಅನ್ನೋ ರೀತಿಯಲ್ಲಿ ನಾವು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ನೀಟಾಗಿ ಕಲಿಸ್ಕೊಂಡು ಇದನ್ನು ಒಂದು ನೀಟಾಗಿ ಕ್ಲೋಸ್ ಮಾಡಿಕೊಂಡು 15-20 ನಿಮಿಷ ಕಡಿಮೆ ಉರಿಲೇ ಬೇಯಿಸಬೇಕಾಗುತ್ತೆ. ನೋಡಿ, ಈಗ 15-20 ನಿಮಿಷ ಬೇಯಿಸಿ ಕಡಿಮೆ ಉರಿಲಿ ನಾನು ಬೇಯಿಸಿದ್ದೀನಿ. ಸೊ ಈಗ ನೋಡ್ತಿದ್ರಲ್ಲ, ಸಾಂಬಾರು ನೀಟಾಗಿ ಬೆಂದ್ಕೊಳ್ಳಿದೆ, ಕುದೀತಾ ಇದೆ. ಈಗ ನೋಡಿ, ನಾನು ಕಾಳನ್ನು ತೋರಿಸ್ತೀನಿ. ಆಗಲೇ ಮೊದಲಿಗೆ ನಾವು ಅರ್ಧ ಭಾಗ ಆಗ್ತಾಯಿತ್ತು, ಬಟ್ ಈಗ ಆಗ್ತಾಯಿಲ್ಲ. ನೀಟಾಗಿ ಕಾಳೆಲ್ಲ ನೀಟಾಗಿ ಸಾಫ್ಟಾಗಿ ಬೆಂದಿದೆ. ಸೊ ಈಗ ನೋಡಿ, ನಾನು ಮತ್ತೊಂದು ತೋರಿಸ್ತೀನಿ. ಎಷ್ಟು ನೀಟಾಗೆಲ್ಲ ಬೆಂದಿದೆ ಅಲ್ವಾ. ಸೊ ಆಲೂಗಡ್ಡೆನೂ ಅಷ್ಟೇ ನೋಡಿ. ಸೊ ನೀಟಾಗಿ ಆಲೂಗಡ್ಡೆನೂ ಕೂಡ ಸಾಫ್ಟಾಗಿ ಆಗಿದೆ. ಸೊ ಇಷ್ಟು ಮಾತ್ರ ಆದರೆ ಸಾಕು. ಅದ್ರ ಜೊತೆಗೆ ನಾನು ಇಲ್ಲಿ ಸ್ವಲ್ಪ ಸಾಂಬಾರು ಪುಡಿನ ಹಾಕ್ತಾಯಿದ್ದೀನಿ. 2 ಟೇಬಲ್ ಸ್ಪೂನ್ ಸಾಂಬಾರು ಪುಡಿನ ಹಾಕ್ತಾಯಿದ್ದೀನಿ. ಮತ್ತು ಅದಕ್ಕೆ ಸ್ವಲ್ಪ ನೀರು ಎಷ್ಟು ಬೇಕೋ, ನಮಗೆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ. ಈ ಪ್ರೊಸೀಜರಲ್ಲಿ ಬೇಕಾದ್ರೆ ನೀವು ಉರಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ತೊಂದರೆ ಇಲ್ಲ, ನಡೆಯುತ್ತೆ. ಯಾಕಂದರೆ ನಾವು ಆಲ್ರೆಡಿ ಮಸಾಲೆ ಎಲ್ಲ ಹಾಕ್ಕೊಂಡ್ಬಿಟ್ಟಿದ್ದೀವಲ್ಲ. ಜೊತೆಗೆ ನಾನು ಇಲ್ಲಿ ಖಾರಕ್ಕೆ ಅಚ್ಚ ಖಾರದ ಪುಡಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀಟೆಲ್ಲ ಮಿಕ್ಸ್ ಆದಮೇಲೆ ಸಾಂಬಾರು ನೀಟಾಗಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಸಾಂಬಾರು ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ರುಚಿಯಾಗಿರುತ್ತೆ. ಮತ್ತು ಕೊನೆಯದಾಗಿ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಸಾಂಬಾರು ಕೂಡ ರೆಡಿ ಆಗುತ್ತೆ. ಫಟಾಫಟ್ ಅಂತ ನಾನಿಲ್ಲಿ ಸಾಂಬಾರು ರೆಸಿಪೀಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ತುಂಬ ಈಸಿಯಾಗಿರುತ್ತೆ ಮತ್ತು ತುಂಬ ಟೇಸ್ಟಾಗಿರೋಂಥ ರೆಸಿಪಿ. ಯಾವಾಗಲೂ ತೊಗರಿಬೇಳೆ ಸಾರು ಅಂತ ತಿನ್ನೋರಿಗೆ ಈ ಥರ ತೊಗರಿಕಾಳಲ್ಲಿ ಈ ಥರ ಒಂದು ಸಾಂಬಾರು ಮಾಡಿ ಟ್ರೈ ಮಾಡಿ. ಈ ಒಂದು ರೆಸಿಪಿನ ನಾವು ಮಧ್ಯಾಹ್ನ ಬಿಸಿ ಊಟಕ್ಕಾಗಲಿ ಅಥವಾ ರಾತ್ರಿ
ಡಿನ್ನರ್ಗಾಗಲಿ ಕೂಡ ನಾವು ಆರಾಮ್ಸೆ ತೊಗೊಳ್ಬೋದು. ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಇದನ್ನು ಮುದ್ದೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಬಿಸಿ ಬಿಸಿ ಮುದ್ದೆಗೆ ಅಂತೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಮ್ಮ ಹಳ್ಳಿಯಲ್ಲಿ ಹೇಳಬೇಕು ಅಂದರೆ ಫಸ್ಟ್ ನಾವು ಮುದ್ದೆಗೆ ಪ್ರಿಪೇರ್ ಮಾಡ್ತೀನಿ. ಮುದ್ದೆ ಜೊತೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾವು ಅದನ್ನು ಸಾಂಬಾರನ್ನ ತೊಗೊಳ್ತಾ ಇರೋಂತೆ ತುಂಬಾ ರುಚಿಯಾಗಿರುತ್ತೆ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಒಂದು ಸತಿ ಈ ಥರ ಒಂದು ರೆಸಿಪಿನ ಮನೇಲಿ ಮಾಡಿಕೊಡಿ. ಎಲ್ಲರಿಗೂ ವಯಸ್ಸಾದವ್ರಿಗೆ ಅಪ್ಪ ಅಮ್ಮಗೆ ಮಾಡಿಕೊಂಡು ಟ್ರೈ ಮಾಡಿ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಒಂದೊಂದೇ ವಿಡಿಯೋಗಳು ನನ್ನ ಚಾನಲ್ಲಿ ಅಪ್ಲೋಡ್ ಆಗ್ತಾನೆ ಇರುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು. We've been waiting for so long.